ನಮಸ್ತೆ, ಎಲ್ಲರಿಗೂ ಪ್ರೇಮ ಜರ್ನಿ ಚಾನೆಲ್ಗೆ ಸ್ವಾಗತ. ಇವತ್ತ ಒಂದ್ ಇಡೀ ಕಾಯಿನ ಯೂಸ್ ಮಾಡ್ಕೊಂಡು ಹೊಸ ರೆಸಿಪಿ ಮಾಡಾತೀನಿ. ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಂತ ಬರ್ರಿ. ಇಲ್ಲೇ ಹೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತೆ ಶುಂಠಿ ಐತಿ. ಫಸ್ಟಿಗೆ ಕೊಬ್ಬರಿ ಹಾಲನ್ನ ತಕೋಬೇಕು. ಅಂದ್ರ ಕೊಬ್ಬರಿ ರುಬ್ಬಿ ಹಾಲನ್ನ ಸೋಸಿ ತಕೋಬೇಕು. ಅದನ್ನ ನಾನು ತೋರಿಸಿಲ್ಲ. ಬಟ್ ನೀವ್ ಗಟ್ಟಿಯಾಗಿರುವಂತದ್ದು, ಬಾಳ ನೀರ್ ಹಾಕಕ್ ಹೋಗ್ಬೇಡ್ರಿ. ಗಟ್ಟಿಯಾಗಿರುವಂತ ಹಾಲನ್ನ ನೀವು ಸೋಸಿ ತಕೋರಿ. ಅಂದ್ರೆ ಮಾತ್ರ ಗ್ರೇವಿ ಏನಾಗ್ತೈತಿ ಅಂದ್ರೆ ಗಟ್ಟಿ ಆಗ್ತೈತಿ. ಇಲ್ಲ ಅಂದ್ರೆ ನೀರ್ ಆಗ್ಬಿಡ್ತೈತ್ರಿ ಸಾರಾದಂಗ. ಅದಕ್ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಇಷ್ಟ ನೋಡ್ರಿ. ಸ್ವಲ್ಪ ಮೆಂತೆಕಾಳು, ಮತ್ತೆ ಹೆಚ್ಚಿಟ್ಕೊಂಡಿರುವಂತ ಬೆಳ್ಳುಳ್ಳಿ, ಹೆಚ್ಚಿಟ್ಕೊಂಡಿರುವಂತ ಶುಂಠಿ, ಒಂದ್ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, 2 ಉಳ್ಳಾಗಡ್ಡಿ, 3 ಟೊಮೊಟೊ ಅನ್ನ ತಗೊಂಡು ಇಟ್ಕೊಂಡಿನಿ. ಆಲ್ರೆಡಿ ಹೆಚ್ಚಿಟ್ಕೊಂಡ್ಬಿಟ್ಟಿನಿ. ಸ್ವಲ್ಪ ಅಂದ್ರೆ ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ನೆನ್ಸಿಟ್ಕೊಂಡ್ಬಿಟ್ಟಿನಿ. ಇವಾಗ ಒಂದ್ ಪಾತ್ರೆ ಒಳಗ ಎಣ್ಣಿನ ಕಾಯಕ್ ಇಡ್ತೀನಿ. ಕೊಬ್ಬರಿ ಎಣ್ಣೆ ಏನಾರ ಇತ್ತಂತಂದ್ರ ಅದನ್ನ ಯೂಸ್ ಮಾಡಾಕತ್ತಿದ್ರ ಅಂದ್ರ ಅದನ್ನ ಹಾಕೋರಿ. ಮೇನ್ ಅದನ್ನ ಹಾಕೋಬೇಕಿಲ್ಲೇ. ಬಟ್ ನಾನ ಕುಸುಬಿ ಆಯಿಲ್ ಹಾಕೊಳತೀನಿ. ಕೊಬ್ಬರಿ ಎಣ್ಣಿನ ಹಾಕೊಂಡ್ರೆ ಟೇಸ್ಟ್ ಇನ್ನೂ ಮಸ್ತ್ ಕೊಡ್ತೈತಿ. ಯಾಕಂದ್ರೆ ಕೊಬ್ಬರಿ ಹಾಲಿನ ಮಾಡೋದ್ರಿಂದ ಚಂದ ಬರ್ತದೆ. ಎಣ್ಣೆ ಕಾಯ್ದಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಏನ್ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡ್ಬಿಡ್ಬೇಕು. ಕೆಂಪಗಾಗುವ ಹಂಗ ಅದನ್ನ ನಾವು ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಮೆಂತ್ಯ ಕಾಳನ್ನ ನಾ ಹಾಕೋಬೇಕಾಗಿತ್ತು. ಬಟ್ ಈರುಳ್ಳಿ ಹಾಕೊಂಡ್ಬಿಟ್ಟಿನಿ. ನೀವ ಯಾವ್ದಾದ್ರು ಹಾಕೋಬಹುದು. ಆದ್ರ ಅದು ಎಣ್ಣೆ ಒಳಗ ಫ್ರೈ ಆಗ್ಬೇಕು ನೀಟಾಗಿ. ಆಮೇಲೆ ಸ್ವಲ್ಪ ಕರಿಬೇವು ಏನಿತ್ತಲ್ಲ ಆ ಕರಿಬೇವನ್ನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋತೀನ್ರಿ. ಈ ರೆಸಿಪಿನ ಕೇರಳ ಸೈಡ್ ಬಾಳ್ ಮಾಡ್ತಾರ. ಇದು ರೆಸಿಪಿ ಕೂಡ ಕೇರಳ ಸೈಡ್ ರೆಸಿಪಿನ ಆಗೈತಿ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರ ಕೇರಳ ಮಂದಿ ಕೊಬ್ಬರಿ ಇರ್ಲಾರ್ದ ಅಡ್ಗಿ ಮಾಡಂಗೆ ಇಲ್ಲ ಅಂತ ಕೇಳಿದ್ದೆ ನಾನು. ಹೌದ್ರಿ, ಅವ್ರ ಕೊಬ್ಬರಿನ ಎಲ್ಲದಕ್ಕೂ ಯೂಸ್ ಮಾಡೇ ಮಾಡ್ತಾರ. ಅದಕ್ಕ ಅವ್ರದ್ದು ಸ್ಕಿನ್ ಫುಲ್ ಗ್ಲೋ ಆಗಿರತ್ತ. ಇಲ್ಲೇ ನಾನು ಮೆಂತೆಕಾಳನ್ನ ಹಾಕೊಂಡು ಎಣ್ಣೆ ಒಳಗ ಫ್ರೈ ಮಾಡ್ಕೊಳತೀನಿ. ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನಾವ ಫ್ರೈ ಮಾಡೋದ್ರಿಂದ ಚಂದಗ ನೀಟಾಗ ಫ್ರೈ ಆಗ್ತಾವ್ರಿ ಎಲ್ಲ. ಈರುಳ್ಳಿ ಚಂದಾಗ ಕೆಂಪಗ ಫ್ರೈ ಆದ್ಮೇಲೆ ಹೆಚ್ಚಿಟ್ಕೊಂಡಿರುವಂತ ಹಸಿಮೆಣಸಿನ್ಕಾಯಿ ಏನಿದ್ವಲ್ಲ ಆ ಹಸಿಮೆಣಸಿನ್ಕಾಯಿ ಹಾಕೊಂಡು ಮತ್ತೆ ಅದನ್ನ ಫ್ರೈ ಮಾಡಿ ಹೆಚ್ಚಿಟ್ಕೊಂಡಿರೋಂತ 3 ಟೊಮೊಟೊನ ಇಲ್ಲಿ ಹಾಕೊಳತೀನಿ. ಆ 3 ಟೊಮೊಟೊ ಹಾಕಿ ಲೋ ಫ್ಲೇಮ್ ಒಳಗ ಬಳತನ ಫ್ರೈ ಮಾಡಕ್ ಬಿಟ್ಬಿಡ್ತೀನಿ. ಅಂದ್ರೆ ಅದು ಟೊಮೊಟೊ ಎಲ್ಲ ಕರಗ್ಬೇಕ. ಕರಗುದಂತಂದ್ರ ಮೆತ್ತಗಾಗ್ಬೇಕ್ರಿ ಟೊಮೊಟೊ. ಅಲ್ಲಿವರೆಗೂ ಅದನ್ನ ಬೇಯಿಸ್ತೀನಿ. ಇವಾಗ ಬೇಕಂತಿದ್ರೆ ಸ್ವಲ್ಪ ಉಪ್ಪು ಹಾಕೋರಿ. ಅಂದ್ರೆ ಅದು ಜಲ್ದಿನ ಕರಿಗ್ ಬಿಡ್ತೈತಿ. ಟೊಮೊಟೊ ಇಲ್ಲಿ ನೀಟಾಗಿ ಬೆಂದಾದ್ಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್, ಮತ್ತೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್, ಮತ್ತೆ ಆಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕಿ ನೀಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿನಿ. ಮಾಡ್ಕೊಂಡಾದ್ಮೇಲೆ ಕಾಯಿ ಹಾಲು, 1 ಕಾಯಿ ಹಾಲೇನ್ ಮಾಡ್ಕೊಂಡ್ ಇಟ್ಕೊಂಡಿದ್ದಲ್ಲ ಆ ಕಾಯಿ ಹಾಲು ಹಾಕೊಂಡ್ಬಿಡ್ತೀನ್ರಿ. ಕಾಯಿ ಹಾಲು ಇದ್ರಕಿನ ಗಟ್ಟಿ ಇತ್ತಂದ್ರೆ ಇನ್ನೂ ಮಸ್ತ್ ಆಗ್ತೈತಿ. ಆಮೇಲೆ ಹುಣಸೆ ಹಣ್ಣು ನೆನ್ಸಿಟ್ಟಿದ್ವಿ ನೋಡ್ರಿ, ಆ ಹುಣಸೆ ಹಣ್ಣಿನ ಪಲ್ಪನ್ನೆಲ್ಲ ಹಾಕೊಳತೀನಿ. ಇದ್ರ ಹಾಕೊಂಡ್ಮೇಲೆ ಬಾಳ ಹೊತ್ತನ ಕುದ್ಸಕ್ ಹೋಗ್ಬಾರ್ದ. ಆ ಹಾಲೆಲ್ಲ ಒಡೆದ್ ಬಿಡ್ತಾವ, ಮತ್ತೆ ಟೇಸ್ಟ್ ಬೇರೆ ಆಗ್ತೈತಿ. ಕೊಬ್ಬರಿ ಹಾಲಿನ ಮಾಡಿರುವಂತ ರೆಸಿಪಿ ರೆಡಿ ಆಯ್ತು ನೋಡ್ರಿ. ಬಹಳ ಮಸಾಲಿನೂ ಇಲ್ಲ ಏನಿಲ್ಲ, ಬಹಳ ಲೈಟ್ ಅಂದ್ರೆ ಲೈಟ್ ಆಗಿತ್ತ. ಎಲ್ಲಾರು ಇಷ್ಟಪಟ್ಟು ತಿಂದ್ರು. ನಿಮಗೂ ಇಷ್ಟ ಆಗಿತ್ತ ಅಂತಂದ್ರ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ. ಒಂದ್ಸತಿ ಮಾಡ್ಕೊಂಡು ಮನಿಯೊಳಗೆ ತಿಂದ್ಮೇಲೆ ಕಮೆಂಟ್ ಬಾಕ್ಸ್ ಒಳಗೆ ಯಾಕ್ರಿ. ಅಂಡ್ ನಮ್ ಚಾನಲ್ ನಿಮಗೆ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಟೇಕ್ ಕೇರ್, ಬಾಯ್.